ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಇಡೀ ಪ್ರಪಂಚವು ಕೆಲವು ಬಗೆಯ ಆಟಮ್ಗಳಿಂದ ಅಂದರೆ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಆ ಆಟಮ್ಗಳ ಪ್ರಾಪರ್ಟೀಸ್ ಗುಣಲಕ್ಷಣಗಳನ್ನು ಆಧರಿಸಿ ಅವುಗಳ ಹೆಸರುಗಳನ್ನು ಒಂದು ಕ್ರಮದಲ್ಲಿ ಇರಿಸಿ ಒಂದು ಟೇಬಲ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. ಆ ಟೇಬಲ್ ಪಿರಿಯಾಡಿಕ್ ಟೇಬಲ್. ಇಂದು ನಾವು ಈ ಟೇಬಲ್ ಬಗ್ಗೆ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ಪಿರಿಯಾಡಿಕ್ ಟೇಬಲ್ ಬಗ್ಗೆ ನಿಮಗೆ ಒಂದು ಸ್ಪಷ್ಟ ತಿಳುವಳಿಕೆ ಬರುತ್ತದೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಲು ಪ್ರಯತ್ನಿಸಿ. ಹಾಗೆಯೇ ನಮ್ಮ ಚಾನಲ್ನಲ್ಲಿರುವ ಹಿಂದಿನ ಕಂಟೆಂಟ್ ಅನ್ನು ಪರಿಶೀಲಿಸಿ. ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಅಸಲಿಗೆ ಪಿರಿಯಾಡಿಕ್ ಟೇಬಲ್ ಯಾವುದಕ್ಕೆ ಬಳಕೆಯಾಗುತ್ತದೆ ಅದು ತಿಳಿಯಬೇಕೆಂದರೆ ಒಂದು ಸಣ್ಣ ಉದಾಹರಣೆ ಹೇಳುತ್ತೇನೆ ಕೇಳಿ. ನಾವು ಒಂದು ಝೂ ಅಂದರೆ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದ ತಕ್ಷಣ ಆರಂಭದಲ್ಲಿ ಒಂದು ಮ್ಯಾಪ್ ಇರುತ್ತದೆ. ಆ ಮ್ಯಾಪ್ ನೋಡಿದ ತಕ್ಷಣ ನಮಗೆ ಒಂದು ಕ್ಲಾರಿಟಿ ಬರುತ್ತದೆ. ಓಹೋ, ಈ ಜಾಗದಲ್ಲಿ ಆನೆಗಳು ಇವೆಯಾ? ಓಹೋ, ಈ ಜಾಗದಲ್ಲಿ ಹುಲಿಗಳು ಇವೆ. ಆಹಾ, ಈ ಜಾಗದಲ್ಲಿ ಪಕ್ಷಿಗಳು ಇವೆ. ಹೀಗೆ ಯಾವ ಪ್ರಾಣಿ ಯಾವ ಜಾಗದಲ್ಲಿದೆ ಎಂದು ಆ ಮ್ಯಾಪ್ನಲ್ಲಿ ಇರುತ್ತದೆ. ಹಾಗೆಯೇ ಆ ಪ್ರಾಣಿಗಳನ್ನೆಲ್ಲ ಅಸ್ತವ್ಯಸ್ತವಾಗಿ ಹಿಡದೆ ಒಂದು ಆರ್ಡರ್ನಲ್ಲಿ ಇಡುತ್ತಾರೆ. ಅಂದರೆ ಮೊದಲು ಹೋದ ತಕ್ಷಣ ಎಲ್ಲ ರೀತಿಯ ಪಕ್ಷಿಗಳು ಕಾಣಿಸುತ್ತವೆ. ಹಾಗೆಯೇ ಸಸ್ಯಾಹಾರಿಗಳೆಲ್ಲ ಒಂದು ಏರಿಯಾದಲ್ಲಿ ಕಾಣಿಸುತ್ತವೆ, ಮಾಂಸಾಹಾರಿಗಳೆಲ್ಲ ಒಂದು ಏರಿಯಾದಲ್ಲಿ ಇರುತ್ತವೆ, ನೀರಿನಲ್ಲಿರುವ ಪ್ರಾಣಿಗಳೆಲ್ಲ ಒಂದು ಏರಿಯಾದಲ್ಲಿ ಇರುತ್ತವೆ, ಹಾಗೆಯೇ ಹರಿದಾಡುವ ಜೀವಿಗಳೆಲ್ಲ ಒಂದು ಏರಿಯಾದಲ್ಲಿ ಇರುತ್ತವೆ. ಹೀಗೆ ಒಂದು ಆರ್ಡರ್ ಅನ್ನು ಫಾಲೋ ಮಾಡುತ್ತಿರುತ್ತವೆ. ಹೀಗೆ ಆ ಜೀವಿಗಳ ಲಕ್ಷಣಗಳನ್ನು ಆಧರಿಸಿ ಅವುಗಳನ್ನು ಒಂದೊಂದು ಏರಿಯಾದಲ್ಲಿ ಇರಿಸಿ ಒಂದು ಮ್ಯಾಪ್ ಅನ್ನು ವಿನ್ಯಾಸಗೊಳಿಸಿ ಝೂ ಆರಂಭದಲ್ಲಿ ಇಡುತ್ತಾರೆ. ಸೊ ಆ ಮ್ಯಾಪ್ನಿಂದ ಉಪಯೋಗವೆಂದರೆ ಯಾವ ಪ್ರಾಣಿ ಯಾವ ಜಾಗದಲ್ಲಿದೆ ಎಂದು ನಮಗೆ ಒಂದು ಕ್ಲಾರಿಟಿ ಬರುತ್ತದೆ. ಹಾಗೆಯೇ ನಾವು ಯಾವ ಜೀವಿಗಳನ್ನ ಬೇಗ ನೋಡಬೇಕೆಂದುಕೊಂಡಿದ್ದೇವೆಯೋ ಆ ಮ್ಯಾಪ್ ನೋಡಿ ನಾವು ಅವುಗಳ ಜಾಗಕ್ಕೆ ಅಂದರೆ ಅವುಗಳ ಏರಿಯಾಗೆ ತಲುಪಬಹುದು. ಅದೇ ರೀತಿಯಲ್ಲಿ ನಮ್ಮ ಭೂಮಿಯ ಮೇಲಿರುವ ಆಟಮ್ಗಳ ಎಲ್ಲ ಹೆಸರುಗಳನ್ನು ಒಂದು ಕಡೆ ಇರಿಸಿ ಅವುಗಳ ಪ್ರಾಪರ್ಟೀಸ್ ಆಧರಿಸಿ ಅವುಗಳನ್ನು ಒಂದು ಆರ್ಡರ್ನಲ್ಲಿ ಇಟ್ಟು ಒಂದು ಟೇಬಲ್ ವಿನ್ಯಾಸಗೊಳಿಸಿದ್ದಾರೆ. ಅದೇ ಪಿರಿಯಾಡಿಕ್ ಟೇಬಲ್. ಈ ಟೇಬಲ್ ಅನ್ನು ನೋಡಿದ ತಕ್ಷಣ ಆ ಆಟಮ್ಗಳ ಪ್ರಾಪರ್ಟೀಸ್ ತಕ್ಷಣ ನಮ್ಮ ಮನಸ್ಸಿಗೆ ಬರುತ್ತವೆ. ಉದಾಹರಣೆಗೆ ಇಲ್ಲಿ ಪೊಟ್ಯಾಷಿಯಂ ಎಂಬ ಆಟಮ್ ಇದೆ. ಆ ಆಟಮ್ ನೋಡಿದ ತಕ್ಷಣ ಇದರ ಪ್ರಾಪರ್ಟೀಸ್ ನನಗೆ ನೆನಪಾಗುತ್ತದೆ. ಅವುಗಳೆಂದರೆ ಪೊಟ್ಯಾಷಿಯಂ ಎಂಬುದು ಒಂದು ಆಲ್ಕಲಿ ಮೆಟಲ್, ಕ್ಷಾರಲೋಹ. ಇದು ಬಹಳ ರಿಯಾಕ್ಟಿವ್ ಎಲಿಮೆಂಟ್ ಅಂದರೆ ಕ್ರಿಯಾಶೀಲ ಧಾತು. ಹಾಗೆಯೇ ಈ ಆಟಮ್ನ ಎಲೆಕ್ಟ್ರೋ ವ್ಯಾಲೆನ್ಸ್ ನಂಬರ್ 1. ಹಾಗೆಯೇ ಈ ಪೊಟ್ಯಾಷಿಯಂ ಆಟಮ್ನಲ್ಲಿ 4 ಆರ್ಬಿಟ್ಗಳು ಇರುತ್ತವೆ. ಇವೆಲ್ಲವನ್ನು ನಾನು ಹೇಗೆ ಹೇಳಲು ಸಾಧ್ಯವಾಯಿತು? ಇವೆಲ್ಲವನ್ನು ಈ ಟೇಬಲ್ನಲ್ಲಿರುವ ಈ ಎಲಿಮೆಂಟ್ನ ಪೊಸಿಷನ್ ಅಂದರೆ ಸ್ಥಾನವನ್ನು ಆಧರಿಸಿ ಹೇಳಿದ್ದೇನೆ. ಹಾಗೆಯೇ ಪೊಸಿಷನ್ ಮಾತ್ರವಲ್ಲದೆ ಈ ಆಟಮ್ನ ಇನ್ನೂ ಕೆಲವು ಪ್ರಾಪರ್ಟೀಸ್ ಅನ್ನು ನಾವು ಹೇಳಬಹುದು. ಈ ಆಟಮ್ನ ಆಟಮಿಕ್ ನಂಬರ್ ಅಂದರೆ ಪರಮಾಣು ಸಂಖ್ಯೆ 19. ಹಾಗೆಯೇ ಇದರ ಆವರೇಜ್ ಆಟಮಿಕ್ ಮಾಸ್ 39.1. ಹಾಗೆಯೇ ಪೊಟ್ಯಾಷಿಯಂ ಆಟಮ್ನಲ್ಲಿ 19 ಪ್ರೋಟಾನ್ಗಳು ಇರುತ್ತವೆ, ಎಲೆಕ್ಟ್ರಾನ್ಗಳು ಕೂಡ 19 ಇರುತ್ತವೆ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದರೆ ನೀವು ಕೂಡ ಇವೆಲ್ಲವನ್ನ ಹೇಳಬಹುದು. ಒಂದು ವೇಳೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಸಹಾಯವಾಗುತ್ತದೆ ಎಂದಾದರೆ ಅವರಿಗೆ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋ ಸ್ಟೂಡೆಂಟ್ಸ್ಗೆ ಬಹಳ ಉಪಯುಕ್ತವಾಗಿದೆ, ಆದ್ದರಿಂದ ಅವರಿಗೂ ಶೇರ್ ಮಾಡಿ. ಸರಿ, ಪ್ರತಿ ಟೇಬಲ್ನಲ್ಲಿಯೂ ಕೆಲವು ರೋ ಅಂದರೆ ಅಡ್ಡ ಸಾಲುಗಳು ಹಾಗೆಯೇ ಕೆಲವು ಕಾಲಮ್ ಅಂದರೆ ಕಂಬ ಸಾಲುಗಳು ಇರುತ್ತವೆ. ಅಡ್ಡವಾಗಿ ಇರುವುದನ್ನು ರೋಸ್ ಎನ್ನುತ್ತೇವೆ, ಹಾಗೆಯೇ ನಿಲುವಾಗಿ ಇರುವುದನ್ನು ಕಾಲಮ್ಸ್ ಎನ್ನುತ್ತೇವೆ. ಪಿರಿಯಾಡಿಕ್ ಟೇಬಲ್ನಲ್ಲಿಯೂ ಕೆಲವು ರೋಸ್ ಮತ್ತು ಕಾಲಮ್ಸ್ ಇವೆ. ಈ ಪಿರಿಯಾಡಿಕ್ ಟೇಬಲ್ನ ಕಾಲಮ್ಸ್ ಅನ್ನ ಗ್ರೂಪ್ಸ್ ಅಂದರೆ ಗುಂಪುಗಳು ಎನ್ನುತ್ತೇವೆ. ಒಟ್ಟು 18 ಗ್ರೂಪ್ಗಳು ಇರುತ್ತವೆ. ಪಿರಿಯಾಡಿಕ್ ಟೇಬಲ್ನ ರೋಸ್ ಅನ್ನ ಪೀರಿಯಡ್ಸ್ ಅಂದರೆ ಆವರ್ತಗಳು ಎನ್ನುತ್ತೇವೆ. ಒಟ್ಟು 7 ಪೀರಿಯಡ್ಗಳು ಇರುತ್ತವೆ. ಹೀಗೆ ಈ ಟೇಬಲ್ನಲ್ಲಿ ಒಟ್ಟು 118 ಬ್ಲಾಕ್ಗಳು ಇರುತ್ತವೆ. ಅಂದರೆ ಇದುವರೆಗೆ ವಿಜ್ಞಾನಿಗಳು ನಮ್ಮ ಭೂಮಿಯ ಮೇಲೆ 118 ಆಟಮ್ಗಳನ್ನು ಕಂಡುಹಿಡಿದಿದ್ದಾರೆ. ಈ ಟೇಬಲ್ ಅನ್ನ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್ ಹಾಗೆಯೇ ಎಫ್ ಬ್ಲಾಕ್ಗಳೆಂದು. ಈ ಬ್ಲಾಕ್ಗಳನ್ನು ಹೇಗೆ ವಿಂಗಡಿಸಲಾಗಿದೆ ಎಂದರೆ ಆಟಮ್ಗಳ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದರೆ ಎಲೆಕ್ಟ್ರಾನ್ ವಿನ್ಯಾಸ ಆಧರಿಸಿ. ಅಂದರೆ ಒಂದೊಂದು ಆರ್ಬಿಟ್ನಲ್ಲಿರುವ ಎಲೆಕ್ಟ್ರಾನ್ಗಳ ಆಧಾರದ ಮೇಲೆ ಹೀಗೆ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಪಿರಿಯಾಡಿಕ್ ಟೇಬಲ್ ಬಗ್ಗೆ ಸ್ಪಷ್ಟವಾಗಿ ಅರ್ಥವಾಗಬೇಕೆಂದರೆ ಆಟಮ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಬೇಕು. ಒಂದು ಆಟಮ್ ಅನ್ನ ನೋಡಿದರೆ ಆಟಮ್ನ ಮಧ್ಯಭಾಗದಲ್ಲಿ ನ್ಯೂಕ್ಲಿಯಸ್ ಇರುತ್ತದೆ. ಆ ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಎಂಬ ಸಬ್ ಆಟಮಿಕ್ ಪಾರ್ಟಿಕಲ್ಸ್ ಅಂದರೆ ಉಪ ಪರಮಾಣು ಕಣಗಳು ಇರುತ್ತವೆ. ಇವುಗಳಲ್ಲಿ ಪ್ರೋಟಾನ್ಸ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತದೆ, ನ್ಯೂಟ್ರಾನ್ಸ್ಗೆ ಯಾವುದೇ ಚಾರ್ಜ್ ಇರುವುದಿಲ್ಲ. ಹಾಗೆಯೇ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಗಳು ತಿರುಗುತ್ತವೆ. ಈ ಎಲೆಕ್ಟ್ರಾನ್ಸ್ಗೆ ನೆಗೆಟಿವ್ ಚಾರ್ಜ್ ಇರುತ್ತದೆ. ಈ ಎಲೆಕ್ಟ್ರಾನ್ಗಳು ತಿರುಗುವ ಪಥವನ್ನ ಆರ್ಬಿಟ್ಸ್ ಎನ್ನುತ್ತೇವೆ. ಒಂದು ಆಟಮ್ನಲ್ಲಿ ಎಷ್ಟು ಪ್ರೋಟಾನ್ಗಳಿವೆ ಎಂದು ಹೇಳುವುದನ್ನೇ ಆಟಮಿಕ್ ನಂಬರ್ ಎನ್ನುತ್ತೇವೆ. ಉದಾಹರಣೆಗೆ
ಸಿಲಿಕಾನ್ ಆಟಮ್ನಲ್ಲಿ 14 ಪ್ರೋಟಾನ್ಗಳಿವೆ. ಅಂದರೆ ಸಿಲಿಕಾನ್ ಆಟಾಮಿಕ್ ನಂಬರ್ 14. ಹಾಗೆಯೇ ಒಂದು ಆಟಮ್ನಲ್ಲಿ ಎಷ್ಟು ಪ್ರೋಟಾನ್ಗಳಿರುತ್ತವೆಯೋ ಎಲೆಕ್ಟ್ರಾನ್ಗಳು ಕೂಡ ಅಷ್ಟೇ ಇರುತ್ತವೆ. ಉದಾಹರಣೆಗೆ ಸಿಲಿಕಾನ್ನಲ್ಲಿ 14 ಪ್ರೋಟೀನ್ಗಳಿವೆ ಎಂದರೆ ಎಲೆಕ್ಟ್ರಾನ್ಗಳು ಕೂಡ 14 ಇರುತ್ತವೆ. ಈ ನ್ಯೂಕ್ಲಿಯಸ್ನಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿಗೆ ಸ್ವಲ್ಪ ಮಾಸ್ ಅಂದರೆ ರಾಶಿ ಇರುತ್ತದೆ. ಆ ಎರಡರ ಮಾಸ್ ಅನ್ನು ಒಟ್ಟಾಗಿ ಆಟಾಮಿಕ್ ಮಾಸ್ ಎನ್ನುತ್ತೇವೆ. ಅಂದರೆ ಆ ಆಟಮ್ನ ತೂಕ ಎಂದರ್ಥ. ಇಲ್ಲಿ ಎಲೆಕ್ಟ್ರಾನ್ಗಳಿಗೂ ಮಾಸ್ ಇರುತ್ತದೆ, ಆದರೆ ಅದು ಎಷ್ಟು ಕಡಿಮೆ ಅಂದರೆ ನಾವು ಅದನ್ನು ಪರಿಗಣಿಸಿದರೂ ಅಥವಾ ಬಿಟ್ಟರೂ ಒಂದೇ. ಆದ್ದರಿಂದ ಆಟಾಮಿಕ್ ಮಾಸ್ನಲ್ಲಿ ಎಲೆಕ್ಟ್ರಾನ್ ಮಾಸ್ ಅನ್ನು ಸೇರಿಸದೆ ಕೇವಲ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಮಾಸ್ ಅನ್ನು ಮಾತ್ರ ಆಟಾಮಿಕ್ ಮಾಸ್ ಎಂದು ಕರೆಯುತ್ತೇವೆ. ನೀವು ಆಟಮ್ಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕೆಂದರೆ ಆ ವಿಡಿಯೋದ ಲಿಂಕ್ ಅನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡುತ್ತೇನೆ, ಹಾಗೆ ಎಂಡ್ ಸ್ಕ್ರೀನ್ನಲ್ಲಿ ನೀಡುತ್ತೇನೆ, ಒಮ್ಮೆ ನೋಡಿ. ಸರಿ, ಒಮ್ಮೆ ಈ ಪಿರಿಯಾಡಿಕ್ ಟೇಬಲ್ನಲ್ಲಿರುವ ಯಾವುದಾದರೂ ಒಂದು ಆಟಮ್ ಅನ್ನು ನೋಡೋಣ. ಉದಾಹರಣೆಗೆ ಕಾರ್ಬನ್ ನೋಡಿದರೆ ಮೇಲೆ 6 ಎಂದಿದೆ. ಆ ನಂಬರ್ ಆ ಆಟಮ್ನ ಆಟಾಮಿಕ್ ನಂಬರ್ ಅನ್ನು ಸೂಚಿಸುತ್ತದೆ. ಅಂದರೆ ಕಾರ್ಬನ್ ಆಟಮ್ನಲ್ಲಿ 6 ಪ್ರೋಟೀನ್ಗಳಿವೆ, ಪ್ರೋಟೀನ್ಗಳು 6 ಇವೆ ಎಂದರೆ ಎಲೆಕ್ಟ್ರಾನ್ಗಳು ಕೂಡ 6 ಇರುತ್ತವೆ. ಕೆಳಭಾಗದಲ್ಲಿ 12.01 ಎಂದಿದೆ. ಆ ನಂಬರ್ ಆಟಮ್ನ ಆವರೇಜ್ ಆಟಾಮಿಕ್ ಮಾಸ್ ಅನ್ನು ಸೂಚಿಸುತ್ತದೆ. ಅಂದರೆ ಕಾರ್ಬನ್ ಆವರೇಜ್ ಆಟಾಮಿಕ್ ಮಾಸ್ 12.01. ಹಾಗೆಯೇ ಈ ಆಟಮ್ ಎರಡನೆಯ ಪೀರಿಯಡ್ನಲ್ಲಿದೆ, ಅಂದರೆ ಅದರ ಸುತ್ತ 2 ಆರ್ಬಿಟ್ಗಳು ಇರುತ್ತವೆ ಎಂದರ್ಥ. ಸಿಲಿಕಾನ್ ಆಟಮ್ 3ನೇ ಪೀರಿಯಡ್ನಲ್ಲಿದೆ, ಅಂದರೆ ಸಿಲಿಕಾನ್ ಸುತ್ತ 3 ಆರ್ಬಿಟ್ಗಳು ಇರುತ್ತವೆ. ಮೊದಲ ಪೀರಿಯಡ್ನಲ್ಲಿರುವ ಎಲ್ಲ ಆಟಮ್ಗಳಿಗೆ ಸಿಂಗಲ್ ಆರ್ಬಿಟ್ ಇರುತ್ತದೆ. ಎರಡನೇ ಪೀರಿಯಡ್ನಲ್ಲಿರುವುದಕ್ಕೆ 2 ಆರ್ಬಿಟ್ಗಳು ಇರುತ್ತವೆ. ಹಾಗೆಯೇ 7ನೇ ಪೀರಿಯಡ್ನಲ್ಲಿರುವಕ್ಕೆ 7 ಆರ್ಬಿಟ್ಗಳು ಇರುತ್ತವೆ. ಹಾಗೆಯೇ ಈ ಕಾರ್ಬನ್ ಆಟಮ್ 14ನೇ ಗ್ರೂಪ್ನಲ್ಲಿದೆ. ಈ 14ನೇ ಗ್ರೂಪ್ನಲ್ಲಿರುವ ಪ್ರತಿ ಆಟಮ್ ಕೂಡ ಒಂದೇ ರೀತಿಯ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನು ಹೊಂದಿರುತ್ತವೆ. ಇವುಗಳ ಪಕ್ಕದಲ್ಲಿ 15ನೇ ಗ್ರೂಪ್ ಇದೆ, ಅವುಗಳಿಗೂ ಒಂದೇ ರೀತಿಯ ಪ್ರಾಪರ್ಟೀಸ್ ಇರುತ್ತವೆ. ಹೀಗೆ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನ ಮನಸ್ಸಿನಲ್ಲಿಟ್ಟುಕೊಂಡು ಗ್ರೂಪ್ ವೈಸ್ ವಿಂಗಡಿಸಲಾಗಿದೆ. ಒಂದು ಆಟಮ್ನ ಕೆಮಿಕಲ್ ಪ್ರಾಪರ್ಟಿ ಎಂಬುದು ಆ ಆಟಮ್ನ ಕೊನೆಯ ಆರ್ಬಿಟ್ನಲ್ಲಿರುವ ವ್ಯಾಲೆನ್ಸ್ ಶೆಲ್ ಎಲೆಕ್ಟ್ರಾನ್ಗಳ ಆಧಾರದ ಮೇಲೆ ಆಧಾರವಾಗಿರುತ್ತದೆ. ಇಲ್ಲಿ 18ನೇ ಗ್ರೂಪ್ನಲ್ಲಿರುವ ಆಟಮ್ಗಳು ಬಹಳ ಸ್ಟೇಬಲ್ ಅಂದರೆ ಸ್ಥಿರ ಆಗಿರುತ್ತವೆ. ಅಂದರೆ ಅವು ಯಾವುದರೊಂದಿಗೂ ಬಾಂಡ್ ಆಗುವುದಿಲ್ಲ. ಒಂದು ಆಟಮ್ ಮತ್ತೊಂದರ ಜೊತೆ ಬಾಂಡ್ ಆಗಬೇಕೆಂದರೆ ತನ್ನ ಹೊರ ಆರ್ಬಿಟ್ನಲ್ಲಿರುವ ಎಲೆಕ್ಟ್ರಾನ್ಗಳನ್ನು ಬೇರೆ ಆಟಮ್ಗೆ ಕೊಡಬೇಕು ಅಥವಾ ತೆಗೆದುಕೊಳ್ಳಬೇಕು. ಆದರೆ ಈ 18ನೇ ಗ್ರೂಪ್ ಆಟಮ್ಗಳು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುವುದಿಲ್ಲ ಮತ್ತು ತೆಗೆದುಕೊಳ್ಳುವುದಿಲ್ಲ. ಪಿರಿಯಾಡಿಕ್ ಟೇಬಲ್ನಲ್ಲಿ ಯಾವ ಆಟಮ್ಗಳು ಹೆಚ್ಚು ಸ್ಟೇಬಲ್ ಎಂದು ಕೇಳಿದರೆ ನಾವು ತಕ್ಷಣ 18ನೇ ಗ್ರೂಪ್ ಎಂದು ಹೇಳಬೇಕು. ಇಲ್ಲಿ ಪ್ರತಿ ಗ್ರೂಪ್ನ ಆಟಮ್ಗಳು ಕೂಡ ಸ್ಟೇಬಲ್ ಆಗಿರಲು ಬಯಸುತ್ತೇವೆ. ಉದಾಹರಣೆಗೆ ಆರ್ಗನ್ ಆಟಮ್ ತೆಗೆದುಕೊಳ್ಳೋಣ. ಅದರ ಮುಂದಿರುವ ಕ್ಲೋರಿನ್ ಮತ್ತು ಹಿಂದಿರುವ ಪೊಟ್ಯಾಷಿಯಂ ಅನ್ನು ಗಮನಿಸಿ. ಆರ್ಗನ್ ಬಹಳ ಸ್ಟೇಬಲ್ ಆಗಿದೆ, ಏಕೆಂದರೆ ಅದರ ಹೊರ ಆರ್ಬಿಟ್ನಲ್ಲಿ 8 ಎಲೆಕ್ಟ್ರಾನ್ಗಳಿವೆ. ಕ್ಲೋರಿನ್ ಹೊರ ಆರ್ಬಿಟ್ನಲ್ಲಿ 7 ಎಲೆಕ್ಟ್ರಾನ್ಗಳಿವೆ. ಸ್ಟೇಬಲ್ ಆಗಲು ಅದಕ್ಕೆ ಇನ್ನೂ 1 ಎಲೆಕ್ಟ್ರಾನ್ ಬೇಕು. ಹಾಗೆಯೇ ಪೊಟ್ಯಾಷಿಯಂ ಹೊರ ಆರ್ಬಿಟ್ನಲ್ಲಿ 1 ಎಲೆಕ್ಟ್ರಾನ್ ಇದೆ, ಅದಕ್ಕೆ 8 ಆಗಲು ಇನ್ನೂ 7 ಬೇಕು. ಆದರೆ 7 ಎಲೆಕ್ಟ್ರಾನ್ ಯಾರು ಕೊಡುವುದಿಲ್ಲ. ಆದ್ದರಿಂದ ಅದು ತನ್ನಲ್ಲಿರುವ 1 ಎಲೆಕ್ಟ್ರಾನ್ ಅನ್ನು ಬಿಟ್ಟು ಕೊಡುತ್ತದೆ. ಆಗ ಅದರ ಎರಡನೇ ಆರ್ಬಿಟ್ ಕೊನೆಯದಾಗುತ್ತದೆ ಮತ್ತು ಅದು 8 ಎಲೆಕ್ಟ್ರಾನ್ಗಳನ್ನು ಹೊಂದಿ ಸ್ಟೇಬಲ್ ಆಗುತ್ತದೆ. ಹೀಗೆ ಎಲೆಕ್ಟ್ರಾನ್ ಹಂಚಿಕೊಳ್ಳುವ ಮತ್ತು ಪಡೆಯುವ ಆಟಮ್ಗಳು ಹೈಲಿ ರಿಯಾಕ್ಟಿವ್, ಹೆಚ್ಚು ಕ್ರಿಯಾಶೀಲ ಆಗಿರುತ್ತವೆ. 1ನೇ ಗ್ರೂಪ್ ಮತ್ತು 17ನೇ ಗ್ರೂಪ್ ಧಾತುಗಳು ಬಹಳ ರಿಯಾಕ್ಟಿವ್ ಆಗಿರುತ್ತದೆ. ಪಿರಿಯಾಡಿಕ್ ಟೇಬಲ್ ಎಡಭಾಗದಲ್ಲಿ ಹೈಡ್ರೋಜನ್ ಹೊರತುಪಡಿಸಿ ಉಳಿದೆಲ್ಲ ಮೆಟಲ್ಸ್ ಅಂದರೆ ಲೋಹಗಳು, ಬಲಭಾಗದಲ್ಲಿರುವವು ನಾನ್ ಮೆಟಲ್ಸ್ ಅಲೋಹಗಳು. ಇವೆರಡನ್ನು ಪ್ರತ್ಯೇಕಿಸುತ್ತಾ ಮಧ್ಯದಲ್ಲಿ ಮೆಟಲಾಯ್ಡ್ಸ್ ಉಪಲೋಹಗಳು ಇರುತ್ತವೆ. ಇವುಗಳಿಗೆ ಲೋಹ ಮತ್ತು ಅಲೋಹ ಎರಡರ ಗುಣಗಳು ಇರುತ್ತವೆ. ಇವುಗಳನ್ನು ವಿವಿಧ ಬಣ್ಣಗಳಿಂದ ಗುರುತಿಸಲಾಗುತ್ತದೆ. ಮೊದಲ ಗ್ರೂಪ್ ಆಲ್ಕಲಿ ಮೆಟಲ್ಸ್, ಎರಡನೇದು ಆಲ್ಕಲಿನ್ ಅರ್ತ್ ಮೆಟಲ್ಸ್, 3ರಿಂದ 12ರವರೆಗೆ ಟ್ರಾನ್ಸಿಷನ್ ಮೆಟಲ್ಸ್, ಆರೆಂಜ್ ಬಣ್ಣದಲ್ಲಿರುವವು ಬೇಸಿಕ್ ಮೆಟಲ್ಸ್, ಗ್ರೀನ್ ಬಣ್ಣದಲ್ಲಿರುವವು ಮೆಟಲಾಯ್ಡ್ಸ್, ಬ್ಲೂ ಬಣ್ಣದಲ್ಲಿರುವವು ನಾನ್ ಮೆಟಲ್ಸ್. 17ನೇ ಗ್ರೂಪ್ ಹ್ಯಾಲೋಜೆನ್ಸ್ ಮತ್ತು 18ನೇ ಗ್ರೂಪ್ ನೋಬಲ್ ಗ್ಯಾಸಸ್ ಅಂದರೆ ನಿಷ್ಕ್ರಿಯ ಅನಿಲಗಳು. ಕೆಳಭಾಗದಲ್ಲಿರುವ ಟೇಬಲ್ ವಾಸ್ತವವಾಗಿ ಮೇಲಿನ 1ನೇ ಭಾಗದಲ್ಲಿ ಇರಬೇಕಿತ್ತು, ಆದರೆ ಅಲ್ಲಿ ಇಟ್ಟರೆ ಟೇಬಲ್ ಬಹಳ ದೊಡ್ಡದಾಗುತ್ತದೆ ಎಂಬ ಕಾರಣಕ್ಕೆ ಪ್ರತ್ಯೇಕವಾಗಿ ಕೆಳಗೆ ಇರಿಸಲಾಗಿದೆ. ಕೊನೆಯದಾಗಿ ಒಂದು ಆಟಮ್ನ ಹೊರ ಆರ್ಬಿಟ್ನಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನ ವ್ಯಾಲೆನ್ಸಿ ನಂಬರ್ ಎನ್ನುತ್ತೇವೆ. ಇವೆಲ್ಲವೂ ಅವುಗಳ ಆಟಮಿಕ್ ನಂಬರ್ ಆಧಾರದ ಮೇಲೆ 1, 2, 3 ಹೀಗೆ ಕ್ರಮವಾಗಿ ಜೋಡಿಸಲ್ಪಟ್ಟಿವೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಲ್ ನೋಟಿಫಿಕೇಶನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.